ನವೆಂಬರ್ ಕ್ರಾಂತಿ ಚರ್ಚೆಯ ಬೆನ್ನಲ್ಲೇ ದೆಹಲಿಗೆ ಡಿಕೆ ಶಿವಕುಮಾರ್ ಹೋಗಿದ್ರು ಅನ್ನುವಂತಹ ಸುದ್ದಿ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಈಗ 2023ರಲ್ಲಿ ಆಗಿರುವಂತಹ ಮಾತುಕತೆಯಂತೆ ನನ್ನನ್ನ ಈಗ ಸಿಎಂ ಮಾಡಿ ನನ್ನ ಅವಕಾಶವನ್ನ ನನಗೆ ಕೊಡಿ, ದಯಪಾಲಿಸಿ ಅಂತ ಪ್ರಸ್ತಾಪ ಮಾಡಿದಾರಂತೆ. 2023ರಲ್ಲಿ ಏನಾಗಿತ್ತು, ಇಬ್ರು ಮಧ್ಯ ಕಾಂಪ್ರಮೈಸ್ ಮಾಡಿ ಕಳಿಸಿದ್ರಲ್ಲ, ನನಗೇನ್ ದಕ್ಕಬೇಕೋ ಅದನ್ನ ಕೊಡಿ, ಇದನ್ನ ಪ್ರಸ್ತಾಪ ಮಾಡ್ತಾರಂತೆ ಡಿಕೆ ಶಿವಕುಮಾರ್. ಬಹಿರಂಗವಾಗಿ ನಾಯಕತ್ವ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ಮಾತನಾಡಿಲ್ಲ. ಸುರ್ಜೇವಾಲಾ ಹಾಗೂ ವೇಣುಗೋಪಾಲ್ ಅವ್ರನ್ನ ಭೇಟಿ ಆಗ್ತಾರೆ ಡಿಕೆ ಶಿವಕುಮಾರ್. ಸಿಎಂ ಬಣದವರ ಹೇಳಿಕೆಗೆ ಬ್ರೇಕ್ ಹಾಕಬೇಕು ಅಂತ ಮನವಿ ಮಾಡೋದ್ರ ಮುಖಾಂತರ ಒಪ್ಪಂದದಂತೆ ಎಲ್ಲವೂ ಮುಂದುವರಿಲಿ ಅಂತ ಮತ್ತೆ ಅವರಿಗೆ ನೆನಪಿಸುವ ಪ್ರಯತ್ನ. ಎರಡು 2023ರಲ್ಲಿ ಅಂದ್ರೆ ಎಲೆಕ್ಷನ್ ಗೆದ್ದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂತಲ್ಲ, ಆಗ ಸಿಎಂ ಯಾರಾಗಬೇಕು ಅನ್ನುವ ಚರ್ಚೆ ಹೈಕಮಾಂಡ್ ನಲ್ಲಿ ಆಯಿತು. ಆಗ ಕೆಲವೊಂದು ಚರ್ಚೆಗಳು ಮಾತುಕತೆಗಳಾಗಿದೆ ಅನ್ನುವಂತಹ ಮಾಹಿತಿ ಇತ್ತಲ್ಲ. ಪವರ್ ಶೇರಿಂಗ್, 2.5 ವರ್ಷ ಅವರು, ಮುಂದೆ 2.5 ವರ್ಷ ನಾನು ಅನ್ನುವಂಥದ್ದು, ಅದನ್ನ ನೆನಪಿಸುವ ಪ್ರಯತ್ನವನ್ನ ಮಾಡ್ತಾರೆ ಡಿಕೆ ಶಿವಕುಮಾರ್ ಹೈಕಮಾಂಡ್ ಮುಂದೆ ಅನ್ನುವ ಮಾಹಿತಿ ಇದೆ. ಆಮೇಲೆ ಸಿಎಂ ಬಣದವರ ಹೇಳಿಕೆಗೆ ಬ್ರೇಕ್ ಹಾಕಬೇಕು ಅಂತ ಮನವಿಯನ್ನ ಮಾಡಬಹುದು. ನವೆಂಬರ್ನಲ್ಲಿ ಅಧಿಕಾರ ಕೊಡಿಸಿ ಅಂತ ಒತ್ತಾಯಿಸ್ತಾರೆ ಡಿಕೆ ಶಿವಕುಮಾರ್ ಅಂತ ಹೇಳಲಾಗ್ತಾ ಇದೆ. ಅಧಿಕಾರ ಕೊಡ್ಲಿಲ್ಲ ಅಂದ್ರೆ ಮುಂದಕ್ಕೆ ಹಳೆ ಮೈಸೂರು ಭಾಗದಲ್ಲಿ ಪಕ್ಷಕ್ಕೆ ಕಷ್ಟವಾಗುತ್ತೆ. ಈಗ ನನಗೆ ಅವಕಾಶ ಕೊಡ್ಲಿಲ್ಲ ಅಂದ್ರೆ ತಪ್ಪು ಸಂದೇಶ ರವಾನೆ ಆಗುತ್ತೆ. ಮುಂದಿನ ದಿನಗಳಲ್ಲಿ ಬಿಜೆಪಿ ಇದರ ಲಾಭವನ್ನ ಪಡ್ಕೋಬಹುದು. ಹೀಗಾಗಿ ರಾಹುಲ್ ಗಾಂಧಿ ಭೇಟಿಗೆ ಸಮಯವನ್ನ ಡಿಕೆ ಕೇಳಿದ್ದಾರೆ. ಇವತ್ತು ರಾಹುಲ್ ಗಾಂಧಿಯನ್ನ ಡಿಕೆ ಶಿವಕುಮಾರ್ ಭೇಟಿ ಆಗ್ತಾ ಇದ್ದಾರೆ. ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರ ಬಣದಲ್ಲಿ ಯಾರಾದ್ರೂ ಸಿಎಂ ಕುರ್ಚಿಯ ಬಗ್ಗೆ ಮಾತಾಡಿದ್ರೆ ಅವರಿಗೆಲ್ಲ ನೋಟಿಸ್ ಹೋಗುತ್ತೆ. ಅದೇ ಸಿದ್ದರಾಮಯ್ಯ ಬಣದಲ್ಲಿ ಯಾರಾದ್ರೂ ಮಾತಾಡಿದ್ರೆ ಯಾರಾದ್ರೂ ಬೇಡ, ಸಿದ್ದರಾಮಯ್ಯ ಅವರ ಮಗನೇ ಉತ್ತರಾಧಿಕಾರಿಯ ಪ್ರಸ್ತಾಪವನ್ನ ಮಾಡಿದಾಗ ಅವ್ರಿಗೆ ಯಾವುದೇ ರೀತಿಯ ನೋಟಿಸ್ ಇಶ್ಯೂ ಆಗಿಲ್ಲ. ಇದಕ್ಕೆ ಒಂದ್ ರೀತಿ ಕೋಪಗೊಂಡಿದ್ದಾರೆ ಡಿಕೆ ಶಿವಕುಮಾರ್. ಇದನ್ನ ಪ್ರಸ್ತಾಪ ಮಾಡಬಹುದು, ದಯವಿಟ್ಟು ಅವರ ಬಾಯಿಗೆ ಲಗಾಮ್ ಹಾಕಿ. ಲಗಾಮ್ ಇಲ್ಲದ ರೀತಿಯಲ್ಲಿ ವೇದಿಕೆಗಳಲ್ಲಿ ಬೇಕಾಬಿಟ್ಟಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಆಮೇಲೆ ಒಪ್ಪಂದ ಆಗಿತ್ತಲ್ಲ, ಅದನ್ನ ಕನ್ಸಿಡರ್ ಮಾಡಿ ಸರ್.